ನಮಸ್ಕಾರ ಏನಿಬ್ರು ವಿಶೇಷವಾಗಿ ಏನು ಮಾಡ್ತಾ ಇದ್ದೀರಾ? ನಮ್ಮ ಮೈಸೂರು ಮತ್ತು ಮಂಡ್ಯಗಳಲ್ಲಿ ಮಾಡ್ತಕ್ಕಂಥ ಹುರುಳಿ ಕಾಳಿನ ಪಲ್ಯ ಜೊತೆಗೆ ಹಸಿ ಸಾರು ಒಂದು ಎಂಥ ಮಜವಾಗಿರುತ್ತೆ ಅಂದರೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ಸುಚಿ ಕಿಚಿಗೆ ಸ್ವಾಗತ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತು ಒಂದು ಹಳೆಯ ಅಡುಗೆನ ತೋರಿಸ್ತಾ ಇದ್ದೀನಿ. ತುಂಬಾನೇ ಹಳೆಯ ಕಾಲದ ಅಡುಗೆ, ಸಾರು ಪ್ರತಿದಿನ ಮಾಡ್ತಾನೆ ಇರ್ತೀವಿ. ಇದು ಒಂದು ವಿಭಿನ್ನವಾಗಿರೋಂಥ ಸಾರು ಹಾಗೂ ಕಾಳನ್ನ ಬಳಸಿ ಮಾಡೋಂಥದ್ದು. ಭಾಳ ಕಡಿಮೆ ಪದಾರ್ಥಗಳು ಹಾಗೂ ಕ್ವಿಕ್ಕಾಗಿ ಹುರುಳಿ ಕಾಳನ್ನ ನೆನೆಸಿಟ್ರೆ ಒಂದು 10 ನಿಮಿಷಕ್ಕೆ ರೆಡಿಯಾಗುತ್ತೆ ಈ ಅಡುಗೆ. ಹುರುಳಿ ಕಟ್ಟಿನ ಹಸಿ ಸಾರು ಹಾಗೂ ಪಲ್ಯ. ಹುರುಳಿ ಕಾಳಿನ ಹಸಿ ಸಾರು ಹಾಗೂ ಪಲ್ಯಕ್ಕೆ ಬೇಕಾಗುವ ಪದಾರ್ಥಗಳು: ಹುರುಳಿ ಕಾಳು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಹಸಿ ತೆಂಗಿನ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಮೊದಲನೇದಾಗಿ ಹುರುಳಿ ಕಾಳು, ಎಲ್ಲರಿಗೂ ಗೊತ್ತಿರೋ ಹಾಗೆ ಒಣಕಾಳು ನೆನಿಬೇಕು. ಚೆನ್ನಾಗಿ ನೆಂದಷ್ಟು ಅದು ನಮಗೆ ಕಟ್ಟು ಅಂದರೆ ಅದರ ರಸ ಏನಿದೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಮಗೆ. ಆವಾಗ ಆ ಸಾರು ರುಚಿಯಾಗಿರುತ್ತೆ. ಸೊ ಇದನ್ನು ಕಡಿಮೆ ಅಂದರೆ ಒಂದು 5 ರಿಂದ 6 ಗಂಟೆ ಟೈಮ್ ನೆನೆಸಿ ಅಥವಾ ಓವರ್ನೈಟ್ ರಾತ್ರಿ ನೆನೆಸಿ ಬೆಳಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ನೆನಿಬೇಕು. ಈಗ ಆಲ್ರೆಡಿ ನಾನು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ, ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಇಲ್ಲಿ 1 ಗ್ಲಾಸ್ ಅಷ್ಟು ಹುರುಳಿ ಕಾಳನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಮೊದಲನೇದಾಗಿ ಇದನ್ನು ಬೇಯಿಸ್ಕೋಬೇಕು. ಬೇಯೋದಕ್ಕೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಕಾಳಿಗೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ, ಯಾಕಂದರೆ ಕಾಳಿಗೆ ಆಮೇಲೆ ಹಾಕಿದರೆ ಉಪ್ಪು ಹಿಡಿಯೋದಿಲ್ಲ. ಮತ್ತು ಬೇಕಂದರೆ ಉಪ್ಪನ್ನ ಸೇರಿಸ್ಕೊಳ್ಳಿ ರುಚಿ ನೋಡಿಕೊಂಡು. ಹುರುಳಿ ಕಾಳು ಚೆನ್ನಾಗಿ ಬೇಯಬೇಕು. ಸಾಕಷ್ಟು ನಮಗೆ ಅದು ನೀರು ಬೇಕಾಗುತ್ತೆ. ಒಂದು ಗ್ಲಾಸ್ ತೊಗೊಂಡ್ರೆ ಒಂದು 4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. 4 ರಿಂದ 5 ಗ್ಲಾಸ್ ಅಷ್ಟು ನೀರು ಬೇಕು. ಏನೂ ಬೇಡ ಇದಕ್ಕೆ ಬೇಯೋದಕ್ಕೆ. ಇಷ್ಟೇ, ಬರೀ ಹುರುಳಿ ಕಾಳು ಹಾಗೂ ಉಪ್ಪನ್ನ ಹಾಕಿದ್ದೀನಿ, ನೀರು. ಹುರುಳಿ ಕಾಳು ಚೆನ್ನಾಗಿ ಬೇಯಬೇಕು. ನುಣ್ಣಗೆ ಬೆಂದಾಗ ಅದು ಕಟ್ಟು ನಮಗೆ ಜಾಸ್ತಿ ಬರುತ್ತೆ ಹಾಗೂ ಪಲ್ಯನೂ ಸಹ ರುಚಿಯಾಗಿರುತ್ತೆ. ಅದರಿಂದ ಹುರುಳಿ ಕಾಳು ಬೇಯೋದಕ್ಕೆ 4 ವಿಸಿಲ್ ಬರಬೇಕು. 4 ರಿಂದ 5 ವಿಸಿಲ್ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತರಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಕುಕ್ಕರ್ ತಣ್ಣಗಾಗಿದೆ. ಈಗ ನೋಡಿ, ಇದನ್ನೇ ಕಟ್ಟು. ಹುರುಳಿ ಕಾಳು ಚೆನ್ನಾಗಿ ಬೆಂದಿರುತ್ತೆ, ನಾವು ಇದನ್ನೇ ಕಟ್ಟು ಅಂತ ಹೇಳೋದು. ಇದನ್ನು ಈಗ ಬಸ್ಕೋಬೇಕು. ಇವಾಗ ಹುರುಳಿ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಬಸ್ಕೊಂಡಿದ್ದೀನಿ, ಕಟ್ಟನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಹುರುಳಿ ಕಾಳು ಏನಿದೆ ಅದನ್ನು ಪಲ್ಯ ಮಾಡ್ಕೋಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಪಲ್ಯದ ಒಗ್ಗರಣೆಗೆ 2 ಚಮಚದಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಪಲ್ಯಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ಸಮೇತನೇ ನಾನು ಹಾಗೆ ಹಾಕ್ತಾಯಿದ್ದೀನಿ. ಹಳ್ಳಿಗಳೆಲ್ಲ ಸಿಪ್ಪೆ ತೆಗೆದು ಮಾಡೋದೆಲ್ಲ ಇದೊಂದು ಆ ಥರ ಇರೋದಿಲ್ಲ, ಹಳೆಯ ಅಡುಗೆ. ಹಾಗೂ ಈ ಅಡುಗೆ ಮುಖ್ಯ ಏನಂದರೆ ಒಂದು ಆರೋಗ್ಯವಾದ ಅಡುಗೆ ಅಂತ ಹೇಳ್ಬೋದು. ಹುರುಳಿ ಕಾಳಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಲ್ಲಿ ಎಣ್ಣೆ ಪಲ್ಯಕ್ಕೆ ಮಾತ್ರ ಬಳಸ್ತೀನಿ. ನಾನೀಗ ಸಾರು ಮಾಡೋದೇನು ತೋರಿಸ್ತೀನಿ ಅಲ್ಲಿ ಯಾವುದೇ ಎಣ್ಣೆಯ ಬಳಕೆ ಇಲ್ಲ. 2 ಚಮಚ ಎಣ್ಣೆ ಹಾಕ್ಕೊಂಡು ನೀವು ಪಲ್ಯ ಒಗ್ಗರಣೆ ಹಾಕ್ಕೋಬೋದು. ಇಲ್ಲಿ ಒಂದು ಒಗ್ಗರಣೆನ ಕೊಡೋಣ, ಆದರೆ ಕಟ್ಟಿಗೆ ಯಾವುದೇ ಒಗ್ಗರಣೆ ಇಲ್ಲ. ಎಣ್ಣೆ ಕಾದಿದೆ. 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ, ಮೀಡಿಯಮ್ ಆಗಿ ಹೆಚ್ಚಿರೋಂಥದ್ದು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಪಲ್ಯದಲ್ಲಿ ಚೆನ್ನಾಗಿರುತ್ತೆ. ಹಾಗೂ ಕ್ರಷ್ ಆಗಿರೋಂಥ ಬೆಳ್ಳುಳ್ಳಿನ ಈಗಲೇ ಸೇರಿಸ್ತೀನಿ, ಅದು ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ. ಕಾಳುಗಳಲ್ಲಿ ಯಾವುದೇ ಕಾಳುಗಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ. ಅದರಲ್ಲೂ ಈ ಹುರುಳಿ ಕಾಳು ತುಂಬಾ ಇಮ್ಯುನಿಟಿಗೆ ಒಳ್ಳೆಯದು, ಒಳ್ಳೆಯ ವಿಟಮಿನ್ಗಳಿರೋಂಥದ್ದು. ಈ ವಿಂಟರ್ ಸೀಸನಲ್ಲೂ ಸಹ ಹುರುಳಿ ಕಾಳು ಬಹಳ ಒಳ್ಳೆಯದು. ಆ ಕಟ್ಟೇನಿದೆ ಅದು ತುಂಬಾ ಒಳ್ಳೆಯದು. ಖಾರಕ್ಕೆ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ 4 ರಿಂದ 5 ಹಸಿಮೆಣಸಿನ್ಕಾಯಿ. ಕಾಳಿಗೆ ನಾನು ಬೇಯೋದಕ್ಕೆ ಉಪ್ಪು ಸೇರಿಸಿದ್ದೀನಿ.
ಇದಕ್ಕೆ ಸ್ವಲ್ಪ ಅದನ್ನು ಕಾಳನ್ನ ರುಚಿ ನೋಡ್ಕೊಂಡು ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಪಲ್ಯದಲ್ಲಿ ತುಂಬ ಜಾಸ್ತಿ ಬೇಯಬೇಕಾಗಿಲ್ಲ ಅಥವಾ ಬ್ರೌನ್ ಆಗಬೇಕಾಗಿಲ್ಲ, ಸ್ವಲ್ಪ ಕ್ರಂಚಿಯಾಗಿ ಸಿಗ್ತಾ ಇದ್ರೆ ಪಲ್ಯದಲ್ಲಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಪಿಂಕ್ ಕಲರ್ ಚೇಂಜ್ ಆಗೋಷ್ಟು ಬೇಯಿಸ್ಕೊಳ್ಳಿ. ಬೆಂದಿರೋಂಥ ಹುರುಳಿ ಕಾಳನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳಿ. ಆ ಕಾಳಲ್ಲಿ ಏನೇ ನೀರಿನ ಅಂಶ ಇದ್ದರೆ ಒಂಚೂರು ಡ್ರೈ ಔಟ್ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿ ತೆಂಗಿನ ತುರಿ, ಇದು ಪಲ್ಯದಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿ ಕಾಯಿ ತುರಿ ಇದನ್ನು ಹಾಕಿ ಒಂದು ಸತಿ ಮಿಕ್ಸಪ್ ಮಾಡಿ ಗ್ಯಾಸ್ನ ಆಫ್ ಮಾಡಿದರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಹುರುಳಿಕಾಳಿನ ಪಲ್ಯ ರೆಡಿಯಾಗಿದೆ. 2 ನಿಮಿಷ ಈ ಸಾರು ಅಂದರೆ ಹಸಿ ಸಾರು ಅಂತೀವಿ ನಾವು, ಕಟ್ಟು ಅಂತೀವಿ. ಏನಂದರೆ ಇದಕ್ಕೆ ಯಾವುದೇ ಒಗ್ಗರಣೆ ಇಲ್ಲ, ಮತ್ತೆ ಬೇಯಿಸಬೇಕಾಗಿಲ್ಲ. ಹುರುಳಿ ಜೊತೆ ಹುರುಳಿ ಬೇಯುವಾಗ ಆ ಕಟ್ಟೇನು ಬಂದಿರುತ್ತೆ ಅದು ಬೆಂದಿರುತ್ತೆ. ಮತ್ತು ಇದನ್ನು ಬೇಯಿಸೋಷ್ಟಿಲ್ಲ ಹಾಗೂ ಒಗ್ಗರಣೆನೂ ಇಲ್ಲ. ಮತ್ತು ಇನ್ನೊಂದು ಟಿಪ್ ಏನಂದರೆ ಈ ಕಟ್ಟು ಏನಿದೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ತಣ್ಣಗಿರುವಾಗಲೇ ಇದಕ್ಕೆ ಏನು ಬರೀ ಉಪ್ಪು ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಖಾರ ಮತ್ತು ಹುಳಿ ಅಂಶನ ಕೊಡಬೇಕು. ಅದರಿಂದ ಇದಕ್ಕೆ ನಾವು ಹಳ್ಳಿ ಶೈಲಿಯಲ್ಲಿ ಹಸಿ ಮೆಣಸಿನ್ಕಾಯಿನ ಜಜ್ಜಿ ಹಾಕ್ತೀನಿ ನಾನು. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ತಣ್ಣಗಾದ ಮೇಲೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ 4ರಿಂದ 5, ಖಾರ ಕಡಿಮೆ ತಿನ್ನೋರಾದರೆ ನೀವು ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಜಜ್ಜಿದ್ದೀನಿ. ಇದು ತುಂಬಾ ರುಚಿ ಇರುತ್ತೆ. ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬೋದು ಬೇರೆ ಟೇಸ್ಟು. ಈ ರೀತಿಯಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ವಿಂಟರ್ ಸೀಸನಲ್ಲಂತೂ ತುಂಬಾ ಪರ್ಫೆಕ್ಟಾಗಿರುತ್ತೆ ಇದು ತಿನ್ನೋದಕ್ಕೆ. ಉಪ್ಪು ಆಲ್ರೆಡಿ ನಾನು ಬೇಯುವಾಗ ಸೇರಿಸಿದ್ದೀನಿ. ರುಚಿ ನೋಡಿ ಮತ್ತೆ ಇನ್ನು ಸ್ವಲ್ಪ ಬೇಕಂದರೆ ಸೇರಿಸ್ಕೊಳ್ಳಿ. ಇದಕ್ಕೆ ನಿಂಬೆಹಣ್ಣು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಸೇರಿಸ್ತೀನಿ. ನಿಂಬೆಹಣ್ಣನ್ನ ಸೇರಿಸಿ ಇಡಬೇಡಿ, ತಿನ್ನೋದಕ್ಕಿಂತ ಮುಂಚೆ ನಿಂಬೆಹಣ್ಣನ್ನು ಸೇರಿಸಿದರೆ ಸಾಕು. ನಿಂಬೆಹಣ್ಣು ರಸನ ಮೊದಲೇ ಹಾಕಿಟ್ರೆ ಕಹಿ ಬರುತ್ತೆ. ನೀವು ಊಟ ಮಾಡೋದಕ್ಕಿಂತ ಮುಂಚೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಷ್ಟು ಅದ್ಭುತವಾಗಿರುತ್ತೆ ರುಚಿ ಅಂದರೆ ಮಾಡೋದಕ್ಕೂ ಅಷ್ಟೇ ಸಿಂಪಲ್. ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ನ ಕೊಡಿ. ಹುರುಳಿ ಕಟ್ಟಿನ ಹಸಿ ಸಾರು ಹಾಗೂ ಪಲ್ಯ ರೆಡಿಯಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಈ ಹುರುಳಿಕಾಳನ್ನು ಬೇಯಿಸಿದಾಗ ಸಿಗುವಂಥ ಕಟ್ಟು, ಆ ನೀರು ಏನು ಸಿಗುತ್ತೆ ಹುರುಳಿಕಾಳು ಬೇಯಿಸಿದಾಗ ಆ ನೀರನ್ನು ಕಿವುಚ್ಕೊಂಡು ಹಸಿ ಸಾರು ಅಂತ ಒಂದು ಈ ಮೈಸೂರು ಮಂಡ್ಯ ಕಡೆ ಮಾಡುವಂಥ ಅದ್ಭುತವಾದಂಥ ಸಾರು. ಅದ್ರ ಜೊತೆಗೆ ಹುರುಳಿಕಾಯಿ ಪಲ್ಯ ಹಾಕ್ಕೊಂಡು ಆ ಹುರುಳಿಕಾಳಿನ ಪಲ್ಯಕ್ಕೂ ಅದಕ್ಕೂ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮಾಡ್ಕೊಂಡಿರೋ ಚಾನ್ಸೇ ಇಲ್ಲ. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ಪಡಿ ಮಾಡೋಣ ಮಾಡೋಣ. ಹಾ ಫಸ್ಟ್ ಈ ಸಾರು ಇದೆಯಲ್ಲ, ತುಂಬ ಜನಕ್ಕೆ ಇಷ್ಟ ಆಗ್ಬಿಡುತ್ತೆ. ಯಾಕಂದರೆ ಇದು ಹಸಿ ಸಾರು ಅಂತ, ಇದನ್ನೇನು ನಾವು ಕುದಿಸಿರಲ್ಲ, ಬೇಯಿಸಿರಲ್ಲ, ಏನೂ ಇಲ್ಲ. ಬೆಂದಿರೋಂಥ ಕಟ್ಟನ್ನು ತಗೊಂಡು ಅದಕ್ಕೆ ಒಂದು ಅಷ್ಟು ಮೆಣಸಿನ್ಕಾಯಿ ಎಲ್ಲ ಕಿವುಚಿ ಮಾಡಿರೋವಂಥ ಸಾರಿದು. ಇದಕ್ಕೆ ಇನ್ನೊಂದು ಥರ ಏನೋ ಕರೀತಾರೆ, ಕೈ ತೊಳ್ಕೊಳ್ಳೋ ಸಾರು ಏನೋ ಅಂತ ಒಂದು ಕರೀತಾರೆ ಇದಕ್ಕೆ. ಈ ಥರ ಒಳ್ಳೊಳ್ಳೆ ಹೆಸರುಗಳೆಲ್ಲ ಇದೆ ಇದಕ್ಕೆ. ಎಸ್ ನೋಡಿ ಹೆಂಗಿದೆ ಅಂದರೆ ನೀರು ಏನಿರಲ್ಲ ಅದರೊಳಗಡೆ, ನೀವು ತಿಂದರೆ ಗೊತ್ತಾಗುತ್ತೆ ಓಹೋ ಇದು ಹಿಂಗಿರುತ್ತಾ ಅಂತ. ಅಲ್ಲ, ಹುರುಳಿ ಕಟ್ಟು ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ. ಇವನ್ ಇವ್ರಿಗೆ ಡಯಾಬಿಟಿಸ್ ಅವ್ರಿಗೆ, ಈ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಎಲ್ಲರಿಗೂ ಹುರುಳಿಕಾಳು ತುಂಬ ಒಳ್ಳೇದು. ಹುರುಳಿಕಾಳು ಯೂಶಲಿ ಏನೇ ಸ್ಟೋನ್ಸ್ ಇದ್ರೂ, ಕಿಡ್ನಿ ಸ್ಟೋನ್ಸ್ ಇದ್ರೂ ತುಂಬ ಹೆಲ್ಪ್ಫುಲ್ ಕಟ್ಟು. ಅದ್ಭುತ. ಮೈಸೂರು ಮಂಡ್ಯ ಕಡೆಯವ್ರಿಗೆ ಮಾತ್ರ ಗೊತ್ತಿರುವಂಥ ವಿಶೇಷವಾದಂಥ ಹಳ್ಳಿ ಕಡೆ ಮಾಡುವಂಥ ಒಂದು ಸಾರಿದು. ಅಲ್ಲ, ಅದು ಬೆಂದರೆ ಒಂದು 5 ನಿಮಿಷ ಅಷ್ಟೇ ಕೆಲಸ, ಒಂದು 5ರಿಂದ 10 ನಿಮಿಷಕ್ಕೆ ರೆಡಿಯಾಗಿ ಹೋಗುತ್ತೆ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿರುವಂಥ ಹುರುಳಿಕಾಯಿ ಪಲ್ಯ. ನಾವು ಒಂದ್ಸರಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದಾಗ ಊರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು.
ಒಂದು ತುಂಬ ವರ್ಷಗಳಿಂದ ಇದನ್ನೇ ಮಾಡಿಕೊಟ್ಟಿದ್ದವರು. ಇದೇ ಒಂದು 10-12 ಜನ ಇದ್ವಿ, ರಾತ್ರಿ ಹೋದಾಗ ಇದನ್ನು ಮಾಡಿ ಕೊಟ್ಟಿದ್ರು. ಸರ್ ಲೇಟಾಗಿದೆ, ಇದು ತಿನ್ನೋಡಿ ಹೆಂಗಿರುತ್ತೆ ಅಂತ. ಹಳೆ ಅಡುಗೆಗಳೆಲ್ಲ ಹೇಗಂದರೆ ಈಗಿನ ಜನ್ರೇಷನ್ಗೆ ಅದು ಗೊತ್ತೇ ಇರಲ್ಲ. ಸೊ ಅದರಿಂದ ನಮ್ಮ ಚಾನಲ್ಲಿ ಹಳೆ ಏಜ್ ಓಲ್ಡ್ ರೆಸಿಪೀಸ್ನ ನಾವು ಏನಕ್ಕೆ ಅಂದರೆ ತೋರಿಸ್ತಾ ಇರೋದು, ಅದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಆಗಬೇಕು. ನೀವು ಟ್ರೈ ಮಾಡಬೇಕು. ಹಳೆಯ ರುಚಿ ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಸೂಪರ್ ಆಗಿದೆ, ಥ್ಯಾಂಕ್ ಯು. ಒಳ್ಳೆ ಅಡುಗೆ, ತಿಂದು ನೋಡಿದ್ರೆ ಕಳೆದೋಗ್ಬಿಡ್ತಾರೆ. ಎಲ್ಲೂ ಮಾಡಿ ತೋರಿಸೋದ ಅದ್ಭುತವಾದಂಥ ಹಳ್ಳಿ ಸೊಗಡಿನ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಮೇಡಮ್. ಈ ಥರ ಭರ್ಜರಿ ಊಟ ಆದಾಗ ಒಂದು ಜ್ಯೂಸ್ ಕುಡಿಬೇಕು ಅನಿಸುತ್ತೆ, ಒಂದು ಡ್ರಿಂಕ್ ಕುಡಿಬೇಕು ಅನಿಸುತ್ತೆ. ಒಳ್ಳೆ ಘಮ ಅಂತ ಊಟ ಮಾಡಿದ್ದೀವಿ. ಅದಕ್ಕೆ ನಮ್ಮ ನಂದಿನಿಯವರು, ಮುರಳಿಯವರೇ, ನಮ್ಮದು ಬೌನ್ಸ್ ಅಂತ ಇದೆ ಒಂದು, ಇದು ಜಿಂಜರ್ ಮತ್ತು ಲೈಮ್ ಹಾಕಿರೋಂಥ ಅದ್ಭುತವಾಗಿರುವಂಥ ಜಿಂಜರ್ ಲೈಮು ಜ್ಯೂಸ್. ಇದು ಕುಡಿದು ನೋಡಿ ಅಂತ ಹೇಳಿದ್ದಾರೆ. ಊಟ ಆದಮೇಲೆ ಅದೊಂದು ಕುಡಿದ್ಬಿಟ್ರೆ ಫುಲ್ಲು ಮಜವಾಗಿರುತ್ತೆ. ನಂದಿನಿಯವರು ಬೇಸಿಗೆ ಕಾಲ ಬರ್ತಾ ಇದ್ದಂಗೆ ಜನಕ್ಕೆ ಏನು ಬೇಕೋ ಅದೆಲ್ಲ ಕೊಡ್ತಾ ಇದ್ದಾರೆ. ಮಜ್ಜಿಗೆ ಜೊತೆಗೆ ಇವೆಲ್ಲ ಸಿಗುತ್ತೆ. ಚೆನ್ನಾಗಿದೆ. ಜಿಂಜರ್ ಲೈಮ್ ಆಹಾ, ಕುಡಿದು ನೋಡ್ರಿ ಹೆಂಗಿದೆ ಅಂತ. ಡೈಜೆಷನ್ಗೂ ಸಖತ್ ಮಾಡಿದಾರಪ್ಪ ಇದು. ಇದು ಕೂಡ ಒಂಥರ ಬೇರೆ ರುಚಿಯೇ ಆಗಿರುವಂಥದ್ದು. ಎಲ್ಲ ನಂದಿನಿ ಪಾರ್ಲರಲ್ಲಿ ಸಿಗುವಂಥದ್ದು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ KMF ನಂದಿನಿ ಬ್ರ್ಯಾಂಡಿನ ಉತ್ಪನ್ನಗಳನ್ನ ಬಳಸಿ ವೈವಿಧ್ಯಮಯ ಅಡುಗೆನ ಮಾಡ್ತಾಯಿದ್ದೀವಿ. ನಂದಿನಿ 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 ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರು, ಐಸ್ ಕ್ರೀಮು, ಈಗಂತೂ ಜ್ಯೂಸು, ಕುಕ್ಕೀಸು ಎಲ್ಲ ಸಿಗುವಂಥದ್ದು ನಂದಿನಿ. ನಂದಿನಿಯ ಬಲ್ಕ್ ಆರ್ಡರ್ ಬೇಕಾಗಿದ್ದರೆ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ನಂದಿನಿಯವರ ಬಲ್ಕ್ ಆರ್ಡರ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ನಂದಿನಿಯ ಉತ್ಪನ್ನಗಳನ್ನು. ಹುರುಳಿಕಾಳೆಲ್ಲ ತಿಂತೀವಿ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹಸಿ ಸಾರು, ಯಾಕಂದರೆ ಅದಕ್ಕೆ ಮೆಣಸಿನಕಾಯಿನ ಕ್ಯೂಚಿರೋದ್ರಿಂದ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳು ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೊಳ್ತಾ ಇರೋರು ಇದನ್ನು ತೊಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಅವರು ತಂದಿರೋದು ಅಮೃತನೋನಿ ಗ್ಯಾಸ್ಟ್ರಿನ್. ಮುರಳಿಯವರೇ ಉಪಯೋಗಿಸೋದು ಹೇಗೆ? ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ, ಅದನ್ನು ಒಂದು ಮುಚ್ಚಳದಷ್ಟು ಔಷಧಿನ ತಗೊಂಡು 40 ml ಉಗುರು ಬೆಚ್ಚಗಿರೋ ನೀರು ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕಿಂತ ಮೊದಲು ಒಂದು ಸರಿ ತೊಗೊಂಡ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅಂದರೆ 2 ಸರಿ ತೊಗೋಬೋದು. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು ಅಮೃತನೋನಿ ಗ್ಯಾಸ್ಟ್ರಿಕ್. ಓಕೆ, ಆನ್ಲೈನ್ ಶಾಪ್ ಮಾಡ್ಬೋದು ಮುರಳಿಯವರು? ಎಸ್, ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಅಮೃತನೋನಿಯವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್. ಭಾರತದ ಮೊಟ್ಟ ಮೊದಲೇ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಅದು ಸನ್ಪ್ಯೂರ್ ಆಯಿಲೇ. ಮುರಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲ್. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಕಡೆ ಸಿಗುವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ. ಆನ್ಲೈನಲ್ಲೂ ಕೂಡ ನೀವು ಸನ್ಪ್ಯೂರ್ ಆಯಿಲ್ನ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಆನ್ಲೈನಲ್ಲಿ ಸನ್ಪ್ಯೂರ್ ಅವರ ವೈವಿಧ್ಯಮಯ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರುವಂಥ ಒಳ್ಳೆ ಉತ್ಪನ್ನಗಳನ್ನು ಇನ್ಸ್ಟೆಂಟ್ ಫುಡ್ ಆಗಿ ಕೊಡ್ತಾ ಇದ್ದಾರೆ ಮಿಲೆಕ್ಸ್ ಅವರು. ಅಂದರೆ ಇನ್ಸ್ಟೆಂಟ್ ತುಂಬ ಜನ ಮಿಲೆಕ್ಸಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ, ಬೇಯಿಸ್ಬೇಕಾ, ತಿನ್ನಬೇಕಾ, ಜೀರ್ಣ ಆಗುತ್ತಾ, ಸಾಕಷ್ಟು ಪ್ರಶ್ನೆಗಳು. ರುಚಿಯಾಗಿರುತ್ತಾ, ಇವೆಲ್ಲವನ್ನು ಕೂಡಿಸಿ ಒಂದು ರುಚಿಯಾಗಿರುವ ಇನ್ಸ್ಟೆಂಟ್ ಫುಡ್ಡನ್ನು ಮಾಡಿದ್ದಾರೆ ಮಿಲೆಕ್ಸ್ ಅವರು. ರುಚಿಯಾದಂಥ ಇನ್ಸ್ಟೆಂಟ್ ದೋಸೆ ಇದೆ, ಇಡ್ಲಿ ಇದೆ, ಉಪ್ಪಿಟ್ಟಿದೆ, ಪೊಂಗಲ್ ಇದೆ, ಎಲ್ಲವೂ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಪ್ರಾಡಕ್ಟು ಮಿಲೆಕ್ಸ್ ಅವ್ರದ್ದಿದೆ. ತಗೊಂಡ, ಕಲಿಸ್ತಾ, ದೋಸೆ ಹಾಕೊಂಡ, ಏನು ಉಪಯೋಗ ಮುರಳಿಯವರೇ ಇದರಿಂದ? ನೋಡಿ, ಮಿಲೆಟ್ಸಿಂದ ಮಾಡಿರೋ ಉತ್ಪನ್ನಗಳನ್ನು ನೀವು ತಿನ್ನೋಕ್ಕೆ ಶುರು ಮಾಡಿದ್ರೆ BP ಶುಗರೆಲ್ಲ ನಾರ್ಮಲ್ ಆಗಿರುತ್ತೆ, ಆಟೋಮೆಟಿಕ್ಕಾಗಿ ವೆಯ್ಟು ರಿಡಕ್ಷನ್ ಆಗುತ್ತೆ. ಎಲ್ಲಿ ಸಿಗುತ್ತೆ? ಆನ್ಲೈನಲ್ಲಿ ಸಿಗುತ್ತೆ. ಈಗ ಆನ್ಲೈನಲ್ಲಿ ಮಾತ್ರ ಸಿಗ್ತಾ ಇದೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಹುರುಳಿ ಕಾಳಿನ ಪಲ್ಯದ ಜೊತೆಗೆ ಹಸಿ ಸಾರನ್ನು ಹಾಕ್ಕೊಂಡು ಬಿಸಿಯಾಗಿ ತಿನ್ನೋವಂಥ ಮಜಾ ನೀವು ತಿಂದಾದ್ಮೇಲೆ ದಯವಿಟ್ಟು ನಮಗೆ ತಿಳಿಸಿ. ನಮ್ಮ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ನೀವು ಹೊಸ ಅಡುಗೆಗಳನ್ನ ಕಲ್ತ್ಕೋಬೇಕಾಗಿದ್ರೆ ನಮ್ಮ ಕಾರ್ಯಕ್ರಮವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.